ಗೃಹಿಣಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಅಸಹಜ ಸಾವು ಪ್ರಕರಣವಲ್ಲ, ಬದಲಿಗೆ ಕೊಲೆ. ಇತ್ತೀಚೆಗೆ ಆನೇಕಲ್ ಮಹಿಳೆಯ ದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಕಣ್ರಿ. ಆದ್ರೀಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ನೋಡಿ. ಇದು ಆತ್ಮಹತ್ಯೆ ಅಲ್ಲ, ಬದಲಿಗೆ ಕೊಲೆ ಅನ್ನೋದು ಸಾಬೀತಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದ ಮಹಿಳೆ ಅಕ್ಷತಾ ಇಂದರ್ಗಿ ಸುಸೈಡ್ ಮಾಡಿಕೊಂಡಿದ್ಲು. ಇದನ್ನ ತನಿಖೆ ಮಾಡಿದ ಪೊಲೀಸರಿಗೆ ಇದೊಂದು ಕೊಲೆ ಅನ್ನೋದು ತಿಳಿದು ಬಂದಿದೆ. ಕಳೆದ 17ರಂದು ಈಕೆಯ ಕೊಲೆ ನಡೆದಿತ್ತು. ಜೂನ್ 17ರಂದು ದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಮನೆಯಲ್ಲಿ ಪತ್ತೆಯಾಗಿತ್ತು. ಇದನ್ನ ತನಿಖೆಗೊಂಡ ಪೊಲೀಸರು ಮೊದಲು ಇದೊಂದು ಆತ್ಮಹತ್ಯೆ ಅಂತ ತಿಳಿದುಕೊಂಡಿದ್ರು ನೋಡಿ. ಸದ್ಯ ಇದೊಂದು ಕೊಲೆ ಅನ್ನೋದು ಸಾಬೀತಾಗಿದೆ. ಗಾರ್ಮೆಂಟ್ಸ್ ಉದ್ಯೋಗಿ ಅಕ್ಷತಾ ಕೊಲೆ ರಹಸ್ಯ. ಕತ್ತು ಹಿಸುಗಿ ಕೊಲೆ ಮಾಡಿರೋದು ಸಾಬೀತು. ಎಸ್, ಈ 31 ವರ್ಷದ ಅಕ್ಷತಾ ಇಂದರ್ಗಿ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾ ಇದ್ಲು. ಮೊದಲ ಗಂಡ ಕೃಷ್ಣನ ವಿವಾಹವಾಗಿ 12 ವರ್ಷ ಸಂಸಾರ ಮಾಡಿದ್ಲು ನೋಡಿ. ಈಕೆಗೆ 2 ಮುದ್ದಾದ ಮಕ್ಕಳು ಇವೆ. ಹೀಗಿದ್ರೂ ಸಹ ಈಕೆ ಇಳಕಲ್ನಲ್ಲಿ ವಾಸವಿದ್ದಾಗ ಪಕ್ಕದ ಬೀದಿಯಲ್ಲಿ ಪರಿಚಯವಾಗಿದ್ದೆ ನಾನ್ಸಾಬ್. ಈತನ ಜೊತೆ ಓಡಿ ಹೋಗಿ 2ನೇ ವಿವಾಹ ಬೇರೆ ಆಗಿದ್ಲು. ಆತನೊಂದಿಗೆ 6 ತಿಂಗಳ ಸಂಸಾರ ಶುರುವಿಟ್ಟುಕೊಂಡಿದ್ಲು ನೋಡಿ. ಜಿಗಣಿ ಪುರಸಭಾ ಸದಸ್ಯ ಫ್ಯಾನ್ಸಿ ರಮೇಶ್ ಮನೆಯಲ್ಲಿ 2ನೇ ಗಂಡನೊಂದಿಗೆ ಬಾಡಿಗೆಗೆ ಇದ್ಲು. ಆದ್ರೆ ದಿಢೀರಂತ ಏನಾಯ್ತೋ ಏನೋ ಗೊತ್ತಿಲ್ಲ ಕಣ್ರಿ. ಅಕ್ಷತಾ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗ್ಬಿಟ್ಟಿದ್ದಾಳೆ. ಇನ್ನು ವೈದ್ಯಕೀಯ ಪರೀಕ್ಷೆಯಲ್ಲಿ ಅಕ್ಷತೆಗೆ ಕತ್ತು ಹಿಸುಗಿ ಕೊಲೆ ಮಾಡಲಾಗಿದೆ. ನಂತರ ನೇಣಿಗೆ ಹಾಕಲಾಗಿದೆ ಎಂದು ತಿಳಿದು ಬಂದಿದೆ. ಹಾಗಾದ್ರೆ ಕೊಲೆ ಮಾಡಿದ್ದು ಯಾರು? ಮೊದಲ ಗಂಡ ಹಳೆ ದ್ವೇಷಕ್ಕೆ ಕೊಲೆ ಮಾಡಿದ್ನಾ ಅಥವಾ 2ನೇ ಗಂಡ ಕೊಲೆ ಮಾಡಿದ್ನಾ ಗೊತ್ತಿಲ್ಲ. ಸದ್ಯ ಹಿಂದೂ ಸಂಘಟನೆಗಳು ಇದೊಂದು ಲವ್ ಜಿಹಾದ್ ಅಂತ ಪ್ರತಿಭಟನೆ ಮಾಡುತ್ತಿವೆ. ಹಾಗೆ 2ನೇ ಗಂಡ ನಾನ್ಸಾಬ್ ಅನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಸದ್ಯ ನಾನ್ಸಾಬ್ ಪರಾರಿಯಾಗಿದ್ದಾನೆ. ಆದ್ರೆ ಕೊಲೆ ರಹಸ್ಯವನ್ನ ಪೊಲೀಸರು ಸರಿಯಾದ ತನಿಖೆ ಮಾಡಿದ್ರೆ ಇದನ್ನ ಭೇದಿಸೋದು ಸುಲಭವಲ್ವೇ ಅಲ್ಲ. ಬಿಗ್ ಟಿವಿ ಕರ್ನಾಟಕ, ಆನೇಕಲ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.